ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಂದೆ ಕೆಲವು ಟಿಪ್ಪಣಿಗಳಿವೆ, ಸಾಮಾನ್ಯ ಜ್ಞಾನದ ರಸಪ್ರಶ್ನೆಗಳು ಅಂತ. ಇದರಲ್ಲಿ ಭೂಗೋಳ, ಇತಿಹಾಸ, ವಿಜ್ಞಾನ ಹೀಗೆ ಹಲವು ವಿಷಯಗಳು ಸೇರ್ಕೊಂಡಿವೆ. ನಮ್ಮ ಉದ್ದೇಶ ಏನು ಅಂದ್ರೆ ಈ ಮಾಹಿತಿಗಳನ್ನು ಒಮ್ಮೆ ನೋಡುವುದು ಮತ್ತೆ ಬಹುಶಃ ಕೆಲವು ಸಾಮಾನ್ಯ ನಂಬಿಕೆಗಳನ್ನು ಸ್ವಲ್ಪ ಪ್ರಶ್ನಿಸುವುದು ಕೂಡ. ಹೌದು, ಖಂಡಿತ. ಕೆಲವು ವಿಷಯಗಳು ನಾವು ಅಂದುಕೊಂಡಾಗೆ ಇರಲ್ಲ ಅಲ್ವಾ? ಈಗ ಉದಾಹರಣೆಗೆ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂದ್ರೆ ಸಾಮಾನ್ಯವಾದಿ ಜನ ಸಿಡ್ನಿ ಅಥವಾ ಮೆಲ್ಬೋರ್ನ್. ಅದೇ ಹಾಗೆ ಹೇಳ್ತಾರೆ. ಆದ್ರೆ ನಿಜವಾದ ರಾಜಧಾನಿ ಕ್ಯಾನ್ಬೆರಾ. ಓ ಹೌದಾ, ಕ್ಯಾನ್ಬೆರಾ. ಹೌದು, ಇದು ಆಕ್ಚುಲಿ ಆ ಎರಡು ದೊಡ್ಡ ನಗರಗಳ ನಡುವೆ ಒಂದು ರಾಜಕೀಯ ಒಪ್ಪಂದದ ಹಾಗೆ ಆಯ್ಕೆ ಆಗಿದ್ದು. ಓ ಇದು ಇದು ಕುತೂಹಲಕಾರಿ ಆರಂಭ ನೋಡಿ. ಸರಿ, ಇಂತಹ ಇನ್ನಷ್ಟು ವಿಷಯಗಳು ಇದರಲ್ಲಿ ಇರಬಹುದು. ರಾಷ್ಟ್ರೀಯ ವಿಷಯದಿಂದ ಶುರು ಮಾಡೋಣವೇ? ಖಂಡಿತ. ಇಲ್ಲಿದೆ ನೋಡಿ, ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಬರ್ದೋರ್ಯಾರು ಅಂತ. ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ ರವೀಂದ್ರನಾಥ್ ಠಾಗೋರ್ ಅವರು. ಹೌದು. ಮೂಲ ಬಂಗಾಳಿಯಲ್ಲಿ ಬರೆದಿದ್ದು, ಆಮೇಲೆ ಅದರ ಹಿಂದಿ ಆವೃತ್ತಿಯನ್ನ 1950ರಲ್ಲಲ್ವಾ? 1950ರಲ್ಲಿ. 1950ರಲ್ಲಿ ಅಧಿಕೃತವಾಗಿ ರಾಷ್ಟ್ರಗೀತೆಯಾಗಿ ಸ್ವೀಕರಿಸಿದ್ರು. ಅವರು ಕವಿ ಮಾತ್ರ ಅಲ್ಲ, ನೊಬೆಲ್ ಪ್ರಶಸ್ತಿ ಕೂಡ ಬಂದಿತ್ತವರಿಗೆ. ಹೌದು ಹೌದು. ಸರಿ, ರಾಷ್ಟ್ರಗೀತೆಯಿಂದ ಈಗ ಸ್ವಲ್ಪ ವಿಜ್ಞಾನದ ಕಡೆಗೆ ಹೋಗೋಣ. ಓಕೆ. ಚಿನ್ನದ ರಾಸಾಯನಿಕ ಸಂಕೇತ ಎಯು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆ ಏನು? ಎಯು ಅಂದ್ರೆ ಅದು ಲ್ಯಾಟಿನ್ ಪದ ಆರಮ್ ಇಂದ ಬಂದಿದೆ. ಆರಮ್? ಹೌದು. ಆರಮ್ ಅಂದ್ರೆ ಬೆಳಗುತ್ತಿರುವ ಮುಂಜಾವು ಅಂತ ಅರ್ಥವಂತೆ. ಓ, ಬೆಳಗುತ್ತಿರುವ ಮುಂಜಾವು. ಚೆನ್ನಾಗಿದೆ ಹೆಸರು. ಹೌದು, ಅದರ ಹೊಳಪಿಗೆ ಸರಿಹೊಂದುವ ಹೆಸರು ಅದು. ಅದು ತುಂಬ ಸ್ಥಿರವಾದ ಲೋಹ, ಐತಿಹಾಸಿಕವಾಗಿಯೂ ಬಹಳ ಮುಖ್ಯ. ಸರಿ, ಈಗ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಸ್ಥಾಪಿಸಿದವರ ಬಗ್ಗೆ ಇದೆ. ಅಂತರಿಕ್ಷಕ್ಕೆ ಹೋದ ಮೊದಲ ಮಹಿಳೆ. ಅದು ವ್ಯಾಲೆಂಟಿನಾ ಟೆರೆಷ್ಕೋವಾ, ಸೋವಿಯತ್ ಒಕ್ಕೂಟದವರು. 1963ರಲ್ಲಿ ವೋಸ್ಟಕ್ 6 ಅನ್ನೋ ನೌಕೆಯಲ್ಲಿ ಹೋದ್ರು. 1963? ಆ ಕಾಲಕ್ಕೆ ಅದು ದೊಡ್ಡ ಸಾಧನೆ ಅಲ್ವಾ? ಖಂಡಿತ. ಅದು ಶೀತಲ ಸಮರ ಜೋರಾಗಿದ್ದ ಸಮಯ. ಅಮೆರಿಕ ಮತ್ತು ಸೋವಿಯತ್ ನಡುವೆ ಬಾಹ್ಯಾಕಾಶ ಸ್ಪರ್ಧೆ ಇತ್ತು. ಅವರ ಈ ಯಾನ ಒಂದು ದೊಡ್ಡ ರಾಜಕೀಯ ಸಂದೇಶ ಕೂಡ ಆಗಿತ್ತು. ನೈಲ್ ನದಿ ಸುಮಾರು 6,650 ಕಿಲೋಮೀಟರ್ ಉದ್ದ ಇದೆ. 6,650 ಕಿಲೋಮೀಟರ್? ಈಜಿಪ್ಟ್ನಂತಹ ಪ್ರಾಚೀನ ನಾಗರಿಕತೆಗಳಿಗೆಲ್ಲ ಜೀವನಾಡಿಯಾಗಿತ್ತದು. ಈಗಲೂ ಆಫ್ರಿಕಾದ ಹಲವು ದೇಶಗಳಿಗೆ ಪ್ರಮುಖ ನೀರಿನ ಮೂಲ. ಅಮೆಜಾನ್ ಬಗ್ಗೆನೂ ಹೇಳ್ತಾರಲ್ಲ ಕೆಲವೊಮ್ಮೆ. ಹೌದು, ಅಮೆಜಾನ್ ಉದ್ದದ ಬಗ್ಗೆ ಸ್ವಲ್ಪ ಚರ್ಚೆ ಇದೆ, ಯಾವುದು ಹೆಚ್ಚು ಉದ್ದ ಅಂತ. ಆದರೆ ಸಾಂಪ್ರದಾಯವಾಗಿ ನೈಲ್ ನದಿಯನ್ನೇ ಮೊದಲ ಸ್ಥಾನದಲ್ಲಿಡ್ತಾರೆ. ಓಕೆ. ನಾಗರಿಕತೆಗಳಿಗೆ ಕಾರಣವಾದ ನದಿ. ಸರಿ, ಈಗ ಜಾಗತಿಕ ಇತಿಹಾಸದ ಇನ್ನೊಂದು ಮುಖ್ಯ ಘಟ್ಟಕ್ಕೆ ಬರೋಣ. ಎರಡನೇ ಮಹಾಯುದ್ಧದ ಅಂತ್ಯ. ಅದು 1945ರಲ್ಲಿ. 1945. ಯುರೋಪ್ನಲ್ಲಿ ಜರ್ಮನಿ ಸೋತಿದ್ದು, ಆಮೇಲೆ ಪೆಸಿಫಿಕ್ನಲ್ಲಿ ಜಪಾನ್ ಶರಣಾಗಿದ್ದು, ಅದರೊಂದಿಗೆ ಯುದ್ಧ ಮುಗಿತು. ಇಡೀ ಜಗತ್ತಿನ ರಾಜಕೀಯವೇ ಬದಲಾಯ್ತು ಆಮೇಲೆ. ಹೌದು. ಸರಿ, ಈಗ ನಮ್ಮ ಸುತ್ತಮುತ್ತಲಿನ ವಿಷಯಕ್ಕೆ ಬರೋಣ. ವಾತಾವರಣದಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದು? ಇದು ಹೆಚ್ಚಿನವರಿಗೆ ಆಮ್ಲಜನಕ ಅನ್ಸುತ್ತೆ. ಹೌದು, ನನ್ಗೂ ಹಾಗೆ ಅನ್ಸಿತ್ತು. ಆದ್ರೆ ಅದು ನೈಟ್ರೋಜನ್. ಓ, ಸಾರಜನಕ. ಓ, ಎಷ್ಟಿದೆ? ಸುಮಾರು 78% ನೈಟ್ರೋಜನ್ ಇದೆ. ಆಮ್ಲಜನಕ ಎರಡನೇ ಸ್ಥಾನ, ಸುಮಾರು 21%. 78%? ನೈಟ್ರೋಜನ್ ಯಾಕೆ ಅಷ್ಟು ಮುಖ್ಯ? ಅದು ವಾತಾವರಣವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ, ಮತ್ತೆ ಜೀವಿಗಳಿಗೆ ನೇರವಾಗಿ ಅಲ್ಲದಿದ್ರೂ ಪರೋಕ್ಷವಾಗಿ ಸಸ್ಯಗಳ ಮೂಲಕ ಅದು ಬೇಕೇ ಬೇಕು. ಇದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಸರಿ, ಇನ್ನೊಂದು ಆವಿಷ್ಕಾರದ ಬಗ್ಗೆ ಇದೆ, ನಮ್ಮ ದಿನನಿತ್ಯದ ಜೀವನ ಬದಲಾಯಿಸಿದ್ದು. ದೂರವಾಣಿ. ದೂರವಾಣಿ ಕಂಡಿಡಿದವರು ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಓಕೆ. 1876ರಲ್ಲಿ ಪೇಟೆಂಟ್ ಪಡೆದ್ರು. ಸಂವಹನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ತಂತು ನೋಡಿಯದು. ನಿಜ. ಈಗ ಬೆಲ್ ಅವರಿಂದ ನಮ್ಮ ಸೌರಮಂಡಲಕ್ಕೆ ಹೋಗೋಣ. ಸರಿ, ಅತಿ ಚಿಕ್ಕ ಗ್ರಹ ಯಾವುದು? ಇಲ್ಲೊಂದು ಕಥೆ ಬದಲಾಗಿದೆ ಅಂತ ಕೇಳಿದ್ದೆ. ಹೌದು. ಈಗ ಅತಿ ಚಿಕ್ಕ ಗ್ರಹ ಅಂದ್ರೆ ಬುಧ, ಮರ್ಕ್ಯುರಿ. ಮೊದಲು ಪ್ಲೂಟೋವನ್ನ ಅತಿ ಚಿಕ್ಕ ಗ್ರಹ ಅಂತಿದ್ರು. ಆದರೆ 2006ರಲ್ಲಿ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಗ್ರಹದ ವ್ಯಾಖ್ಯಾನವನ್ನೇ ಬದಲಾಯಿತು. ಓ, ಯಾಕೆ? ಏನು ಅಂದ್ರೆ, ಒಂದು ಗ್ರಹ ತನ್ನ ಕಕ್ಷೆಯಲ್ಲಿರೋ ಬೇರೆ ವಸ್ತುಗಳನ್ನ ಸ್ವಚ್ಛಗೊಳಿಸಿರಬೇಕು ಅನ್ನೋ ನಿಯಮ ಬಂತು.
ಪ್ಲೂಟೋ ಹಾಗೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಕುಬ್ಜ ಗ್ರಹ ಅಥವಾ ಡ್ವಾರ್ಫ್ ಪ್ಲಾನೆಟ್ ಅಂತ ಹೊಸ ವರ್ಗಕ್ಕೆ ಸೇರಿಸಿದ್ರು. ಅಂದ್ರೆ ವಿಜ್ಞಾನ ಬೆಳೆದ ಹಾಗೆ ನಮ್ಮ ತಿಳುವಳಿಕೆ ಸತ್ಯಗಳು ಕೂಡ ಬದಲಾಗುತ್ತಾ ಹೋಗುತ್ತೆ. ಖಂಡಿತವಾಗಿ. ಸರಿ. ಕೊನೆಯದಾಗಿ ಇಲ್ಲೊಂದು ಕರೆನ್ಸಿ ಬಗ್ಗೆ ಇದೆ, ಜಪಾನಿನ ಹಣ. ಅದು ಜಪಾನೀಸ್ ಯೆನ್, ವೈ. ಅದರ ಚಿಹ್ನೆ ರುಪಿ. ವಿಶ್ವದ ಪ್ರಮುಖ ಕರೆನ್ಸಿಗಳಲ್ಲಿ ಅದು ಕೂಡ ಒಂದು. ನೋಡಿ, ಈಗ ನಾವು ಚರ್ಚಿಸಿದ ಈ ಸಾಮಾನ್ಯ ಜ್ಞಾನದ ಅಂಶಗಳು ಅವು ಕೇವಲ ಫ್ಯಾಕ್ಟ್ಸ್ ಅಷ್ಟೇ ಅಲ್ಲ ಅಲ್ವಾ? ಹೌದು. ಅವು ನಮ್ಮ ತಿಳುವಳಿಕೆ ಹೇಗೆ ಕೆಲಸ ಮಾಡುತ್ತೆ, ಅದರ ಮಿತಿಗಳೇನು, ಕಾಲಕ್ಕೆ ತಕ್ಕಂತೆ ಅದು ಹೇಗೆಲ್ಲ ಬದಲಾಗಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿಸುತ್ತೆ. ಖಂಡಿತ. ಪ್ಲೂಟೋದ ಉದಾಹರಣೆನೇ ತಗೊಳ್ಳಿ. ನಾವು ಶಾಲೆಯಲ್ಲಿ ಒಂದ್ ರೀತಿ ಕಲ್ತಿರ್ತೀವಿ, ಆದ್ರೆ ಈಗ ಅದರ ಸ್ಥಾನಮಾನವೇ ಬೇರೆ. ಹೌದಲ್ಲ? ಹಾ, ಅಂದ್ರೆ ಜ್ಞಾನ ಅನ್ನೋದು ಸ್ಥಿರ ಅಲ್ಲ, ಅದು ಯಾವಾಗ್ಲೂ ಪರಿಷ್ಕರಣೆ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಒಂದು ಮಾಹಿತಿಯನ್ನ ಯಾವುದು ಸಾಮಾನ್ಯ ಜ್ಞಾನ ಅಂತ ಮಾಡುತ್ತೆ ಮತ್ತು ಆ ಸಾಮಾನ್ಯ ತಿಳುವಳಿಕೆ ಎಷ್ಟು ದಿನ ಸ್ಥಿರವಾಗಿರುತ್ತೆ? ಹೊಸ ಸಂಶೋಧನೆಗಳು ಬಂದಾಗ ನಾವು ನಮ್ಮ ಹಳೆಯ ನಂಬಿಕೆಗಳನ್ನ, ಸತ್ಯಗಳನ್ನ ಪ್ರಶ್ನಿಸೋಕೆ ತಯಾರಿರ್ಬೇಕಾಗತ್ತೆ ಅಲ್ವಾ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ. ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ಸರಿ.